ಬೇಲೂರಿನ ದೇವಾಲಯ ನಿರ್ಮಾಣದ ತಂತ್ರಜ್ಞಾನ. ಸಾಮಾನ್ಯ ಸಂವತ್ಸರದ 1117ರಲ್ಲಿ ಸುಮಾರು 900 ವರ್ಷಗಳ ಹಿಂದೆ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ರಾಜ ವಿಷ್ಣುವರ್ಧನನು ನಿರ್ಮಿಸಿದನು. ಇದರಲ್ಲಿ ಸಿಮೆಂಟನ್ನು ಬಳಸದೆ ಕಲ್ಲುಗಳನ್ನು ಪರಸ್ಪರ ಜೋಡಿಸುವ ರೀತಿಯಲ್ಲಿ ಸರಿಯಾಗಿ ಜೋಡಿಸಿ ನೆಲದೊಳಗೆ ದೃಢವಾದ ಅಡಿಪಾಯವನ್ನು ಸ್ಥಾಪಿಸಲಾಗಿದೆ. ಇದು ಭೂಮಿಯ ಅಡಿಯಲ್ಲಿ ತಂತ್ರಜ್ಞಾನದಿಂದ ನಿರ್ಮಾಣವಾದ ಮೊದಲ ಯಶಸ್ವಿ ದೇವಾಲಯಗಳ ಪೈಕಿ ಒಂದು. ದೇವಾಲಯದ ಮೇಲ್ಭಾಗದ ಭಾರವನ್ನು ತಡೆದುಕೊಳ್ಳುವಂತೆ ನೆಲದ ಒಳಗೆ ಹಲವಾರು ಹಂತಗಳಲ್ಲಿ ಅಡಿಷ್ಠಾನಗಳನ್ನು ಶ್ರದ್ಧೆಯಿಂದಲೂ ಹಾಗೂ ತಾಂತ್ರಿಕ ನಿಪುಣತೆಯಿಂದಲೂ ನಿರ್ಮಿಸಲಾಗಿದೆ. ಪದರ ಪದರವಾಗಿ ನೆಲದೊಳಗೆ ಆಧಾರವನ್ನು ಒತ್ತಿ ಬಿಗಿಯಾಗಿ ಕಟ್ಟಲಾಗಿದೆ. ಇದು ದೇವಾಲಯ ಮಾತ್ರವಲ್ಲದೆ ಶ್ರದ್ಧೆ ಮತ್ತು ಶತಮಾನಗಳ ಪ್ರಾಚೀನ ಜ್ಞಾನದ ಸಂಗ್ರಹ. ಶಾಶ್ವತ ನಾಗರಿಕ ತಂತ್ರಜ್ಞಾನಕ್ಕೊಂದು ಗೌರವಾರ್ಪಿತ. ಎ ಟ್ರಿಬ್ಯೂಟ್ ಟು ದ ಸಿವಿಲ್ ಇಂಜಿನಿಯರಿಂಗ್. ಈ ದೇವಾಲಯವು ನಕ್ಷತ್ರಾಕಾರದ ವೇದಿಕೆಯಾದ ಜಗತಿಯ ಮೇಲೆ ನಿರ್ಮಾಣಗೊಂಡಿದ್ದು, ಇದರ ಬಲಕ್ಕೆ ಸ್ಥಿರತೆಯನ್ನು ನೀಡುವಂತೆ ಮತ್ತು ದೇವಮೂರ್ತಿಯ ಸುತ್ತ ಪ್ರದಕ್ಷಿಣೆ ಹೋಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಉಪನಿಷತ್ತಿನ ಸಂಸ್ಕೃತದ ಶ್ಲೋಕ ಹೀಗಿದೆ: ಯತ್ರ ಸ್ಥಾಪತ್ಯ ಕೌಶಲಂ ಸಂಗೀತ ನೃತ್ಯ ಲೇಪನಂ ತತ್ರ ವಾಸೋ ಹರೇ ಸಾಕ್ಷಾತ್ ತಮ್ ದೇಶಂ ಶರಣಂ ವ್ರಜೆ. ಅರ್ಥಾತ್, ಎಲ್ಲಿ ಶಿಲ್ಪಕಲೆ, ಸಂಗೀತ ಮತ್ತು ನೃತ್ಯ ಒಂದಾಗಿ ಅಲ್ಲಿಯ ದೇವಾಲಯದ ಗೋಡೆಗಳ ಮೇಲೆ ಕಲೆಯ ದಿವ್ಯತೆಯಿಂದ ತುಂಬಿರುತ್ತವೆ, ಅಂತಹ ಸ್ಥಳದಲ್ಲಿ ಶ್ರೀಹರಿಯು ವಾಸಿಸುತ್ತಾನೆ. ಅವನ ಪಾದಗಳಲ್ಲಿ ನನ್ನ ಶರಣಾಗತಿ ಎಂದು ಶಿಲ್ಪಿಯ ಮಾತು. ಪ್ರತಿಯೊಂದು ಕಲ್ಲು ದೇವಾಲಯದ ಶ್ರೇಷ್ಠ ಶಿಲ್ಪಕಲೆಯ ಸಾಕ್ಷಿ. ಬಳಪದ ಕಲ್ಲಿನಿಂದ ಕೆತ್ತಲಾಗಿ ಎಷ್ಟು ನಿಖರವಾಗಿ ಜೋಡಿಸಲಾಯಿತೋ ಅದರಿಂದ ದೇವಾಲಯದ ಪ್ರತಿಷ್ಠೆ ಹೆಚ್ಚಿದೆ. ಪ್ರತಿಯೊಂದು ಕಲ್ಲು ಕಲೆಯ ಸ್ಪರ್ಶದಿಂದ ಪರಸ್ಪರ ಹೊಂದಿಕೊಂಡಿವೆ. ಇದು ಹೊಯ್ಸಳ ನಿರ್ಮಾಣ ತಂತ್ರಜ್ಞಾನದ ಮಹತ್ವವನ್ನು ಸಾರುತ್ತದೆ. ಶತಮಾನಗಳ ಹಿಂದೆ ಶಿಲ್ಪಿಗಳ ಕಲಾತ್ಮಕ ಸ್ಪರ್ಶದಿಂದ ಮೂಡಿದ ಈ ದೇವಾಲಯದಲ್ಲಿ ಕಂಬಗಳು ಹೊಳಪಿನಿಂದ ಮಿಂಚುತ್ತಾ ಸುಲಭವಾಗಿ ತಿರುಗುವುದೂ ಉಂಟು. ಇದರ ಮೇಲ್ಛಾವಣಿಯು ಶುದ್ಧ ರೇಖಾಗಣಿತ ನಿಖರತೆಯೊಂದಿಗೆ ಪ್ರಿಸೈಸ್ ಜಾಮಿಟ್ರಿಯ ಮೇಲೆ ನಿಂತಿದ್ದು, ಯಾವುದೇ ಕೀಲಿ ಅಥವಾ ಲೋಹದ ಉಪಯೋಗವಿಲ್ಲದೆ ನಿರ್ಮಿಸಲಾಗಿದೆ ಎಂಬ ಉಲ್ಲೇಖವೂ ಇದೆ. ಮತ್ತು ವೇದಿಕೆಯ ಮೇಲೆ ನೀರು ನಿಲ್ಲದಂತೆ ನವೀನ ತಂತ್ರಜ್ಞಾನದಿಂದ ನಿರ್ಮಿಸಿದ ಹಳಿಗಳ ಮೂಲಕ ಮಳೆ ನೀರು ಹರಿಯುವಂತೆ ವ್ಯವಸ್ಥೆ ಮಾಡಲಾಗಿದೆ. The rainwater drain system was thoughtfully engineered in ಬೇಲೂರು ಟೆಂಪಲ್. ಮತ್ತೊಂದು ಹಿರಿಮೆಯ ಸಂಗತಿ ಎಂದರೆ ಬೇಲೂರಿನ ದೇವಾಲಯದ ಗೋಡೆಗಳು ಶಿಲ್ಪಕಲೆ, ಧರ್ಮ ಹಾಗೂ ಮಹಾಕಾವ್ಯಗಳ ಸಾಂಸ್ಕೃತಿಕ ನಿದರ್ಶನ. ಸುಮಾರು 650 ಶಿಲ್ಪಗಳಲ್ಲಿ ರಾಮಾಯಣ, ಮಹಾಭಾರತದ ದೃಶ್ಯಗಳು, ನೃತ್ಯಮಯ ಮೂರ್ತಿಗಳು ಮತ್ತು ಮಾದರಿಯಾಗಿ ನಿಂತ ಮದನಿಕ ಶಿಲ್ಪಗಳನ್ನು ಸಹ ಕಾಣಬಹುದು. ಸೂರ್ಯನ ಬೆಳಕು ನಿಗದಿತ ದಿನಗಳಲ್ಲಿ ನೇರವಾಗಿ ದೇವಮೂರ್ತಿಗೆ ತಲುಪುವಂತೆ ಹಳೆಯ ಕಾಲದ ಖಗೋಳಶಾಸ್ತ್ರವನ್ನು ಆಧರಿಸಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇಂದಿಗೂ ನಾವು ಬೇಲೂರು ದೇವಾಲಯದಲ್ಲಿ ನಿಂತರೆ ನಾವು ಕೇವಲ ದೇವರನ್ನು ಕಾಣುವುದಿಲ್ಲ, ಭಕ್ತಿಯು ರೇಖಾಗಣಿತದ ರೂಪದಲ್ಲಿ ಜೀವಂತವಾಗಿದೆ. ದ ಪ್ರಿಸೈಸ್ ಜಾಮಿಟ್ರಿ ಇಸ್ ಮೆಟ್ ಟು ದಿ ಭಕ್ತಿ. ಈ ದೇವಾಲಯವು ಶ್ರೇಷ್ಠ ದೇವಾಲಯಗಳ ಪಟ್ಟಿಗೆ ಸೇರಿರುವುದು ನಮ್ಮ ಕರ್ನಾಟಕ ರಾಜ್ಯದ ಹಿರಿಮೆ.